ನಿಮಗೆ ಅಸೆಟ್ ಮತ್ತೆ ಲಯಬಿಲಿಟಿಯ ಡಿಫ್ರೆನ್ಸ್ ಗೊತ್ತಾ? ರಿಚ್ ಡ್ಯಾಡ್ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಹೇಳ್ತಾರೆ ಅಸೆಟ್ ಅಂದ್ರೆ ಏನು, ಲಯಬಿಲಿಟಿ ಅಂದ್ರೆ ಏನು ಅಂತ. ಕೇಳೋಕೆ ಈಸಿ ಅನ್ಸುತ್ತೆ, ಆದರೆ ದೊಡ್ಡವ್ರಿಗೆ ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಚಿಕ್ಕ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಕಷ್ಟ. ಯಾಕೆ ಅಂದರೆ ದೊಡ್ಡವರು ಆಲ್ರೆಡಿ ತುಂಬ ಡೆಫಿನೇಷನ್ಸ್ ಕಲ್ತಿರ್ತಾರೆ. ರಿಚ್ ಡ್ಯಾಡ್ ಪ್ರಕಾರ ಅಸೆಟ್ ನಿಮ್ಮ ಜೇಬಿಗೆ ದುಡ್ಡು ಹಾಕ್ತಾ ಹೋಗುತ್ತೆ, ಲಯಬಿಲಿಟಿ ನಿಮ್ಮ ಜೇಬಿಂದ ದುಡ್ಡು ತೆಗಿತಾ ಹೋಗುತ್ತೆ. ಇಷ್ಟೇ, ಕಾಂಪ್ಲಿಕೇಟೆಡ್ ಡೆಫಿನೇಷನ್ಸ್ ಇಲ್ಲ, ಡಿಫಿಕಲ್ಟ್ ಫಿನಾನ್ಸ್ ಟರ್ಮ್ಸ್ ಇಲ್ಲ, ಒಂದು ಸಿಂಪಲ್ ಲೈನ್. ಆದರೆ ಹೆಚ್ಚಿನ ಜನ ಈ ಸಿಂಪಲ್ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ದೆ ಲಯಬಿಲಿಟಿನ ಅಸೆಟ್ ಅಂತ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಅಕೌಂಟಿಂಗ್ನಲ್ಲಿ ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ, ಆ ನಂಬರ್ಸ್ ಹೇಳುವ ಕತೆ ಇಂಪಾರ್ಟೆಂಟ್. ಹಾಗೆಯೇ ಲೈಫ್ನಲ್ಲೂ ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಅಲ್ಲ, ಅವುಗಳು ಅರ್ಥ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಮತ್ತು ಅವ್ರ ಫಿನಾನ್ಷಿಯಲ್ ಜರ್ನಿ ಕೂಡ ಈ ಒಂದು ಸಿಂಪಲ್ ಲೆಸನಿಂದ ಶುರುವಾಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ. ನಿಮ್ಮ ಒಂದು ಫಾಲೋ ನನ್ನ ಮುಂದಿನ ದಿನ ಇನ್ನೂ ಬೆಟರ್ ಆಗೋಕ್ಕೆ ಮೋಟಿವೇಟ್ ಮಾಡುತ್ತೆ.